ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಜನತಾವಾಣಿ ಟಿವಿಗೆ ಸ್ವಾಗತ. ಜಮಖಂಡಿ ನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯಿಂದ ಬೃಹತ್ ಸಮಾವೇಶ ಫೆಬ್ರವರಿ 18ರಂದು ಮುಂಜಾನೆ 11 ಗಂಟೆಗೆ ಬಸವ ಭವನದಲ್ಲಿ ಜರಗಲಿದೆ ಎಂದು ರಾಜ್ಯ ಸಂಚಾಲಕ ಡಾ ಶಶಾಂಕ್ ಒಳವಾಡೆ ತಿಳಿಸಿದರು. ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 17ರಂದು ಬೃಹತ್ ಬೈಕ್ ರ್ಯಾಲಿ ಟಿಪ್ಪು ಸುಲ್ತಾನ್ ಸರ್ಕಲ್ದಿಂದ ಮಾರ್ಕೆಟ್ ಮಾರ್ಗವಾಗಿ ಎಜಿ ದೇಸಾಯಿ ಸರ್ಕಲ್ದಿಂದ ಬಸವ ಭವನ ತಲುಪುವುದು ಎಂದರು. ಫೆಬ್ರವರಿ 18ರಂದು ಮುಂಜಾನೆ 11 ಗಂಟೆಗೆ ಬೃಹತ್ ಸಮಾವೇಶ ಕಾರ್ಯಕ್ರಮ ಜರುಗುತ್ತದೆ. ಸಂಸ್ಥಾಪಕರಾದ ಅರವಿಂದ್ ಸಿಂಗ್ ಜಿ, ರಾಜ್ಯಾಧ್ಯಕ್ಷರಾದ ಡಾ ಸಿ ರಂಗಸ್ವಾಮಿ ಅವರು, ಶ್ರೀಮತಿ ಕಾವ್ಯಶ್ರೀ ಕೆಎಸ್, ಅಮಿಷಾ ಫಾತಿಮಾ, ಶೇಖ್ ಸಲ್ಮಾ, ಗುರು ಸಾವಂತ್ ಮತ್ತು ಜನಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಅಮೀನ್ ಸಾಬ್ ಮುಲ್ಲಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಮನಪ್ಪ ಘಾಟಿಗೆ, ಜಿಲ್ಲಾ ಸಹ ಕಾರ್ಯದರ್ಶಿ ಯಲ್ಲಪ್ಪ ಭಜಂತ್ರಿ, ಅಸ್ಲಾಂ ಗಲಗಲಿ, ಮೈಬೂಬ್ ತಿಕೋಟ ಉಪಸ್ಥಿತರಿದ್ದರು. ವರದಿ ಮಾರುತಿ ಕುಳಲಿ, ಜನತಾವಾಣಿ ನಮಸ್ಕಾರ. ನಮ್ಮ ಜಮಖಂಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ತಿಳಿಸುವುದೇನೆಂದರೆ, 18/2/2026ರಂದು ಬುಧವಾರ ಬೆಳಿಗ್ಗೆ 11 ಗಂಟೆಗೆ ನಮ್ಮ ಕಾರ್ಯಕ್ರಮ ಇದೆ. ಎಲ್ಲ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಹಾಗೂ ನಮ್ಮ ಅನುದಾನಗಳನ್ನು ಕೇಳಲು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಅರವಿಂದ್ ಸಿಂಗ್ ಜಿ, ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಡಾಕ್ಟರ್ ಸಿ ರಂಗಸ್ವಾಮಿ ಅವರು, ಹಾಗೂ ನಮ್ಮ ಕಾವ್ಯಶ್ರೀ ಮೇಡಮ್ ಅವರು, ಹಾಗೂ ಸವಿತಾ ಮೇಡಮ್ ಅವರು, ಹಾಗೂ ಗುರು ಸಾವಂತ್ ಅವರು ಎಲ್ಲರೂ ನಮ್ಮ ಅನುದಾನಗಳನ್ನು ಕೇಳಲು ಬರುತ್ತಿದ್ದಾರೆ. ಆದ ಕಾರಣದಿಂದ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಎಲ್ಲ ನನ್ನ ಜಮಖಂಡಿಯ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹಾಗೂ ನನ್ನ ಸಂಘಟನೆಯ ಪದಾಧಿಕಾರಿಗಳಿಗೆ ತಿಳಿಸುವುದೇನೆಂದರೆ, ನಾಳೆ ದಿನಾಂಕ 18/2/2026ರಂದು ಬೃಹತ್ ಸಮಾವೇಶ ಹಾಗೂ ಬೃಹತ್ ರ್ಯಾಲಿ ಹಾಗೂ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಆ ವೇದಿಕೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಅರವಿಂದ್ ಸಿಂಗ್ ಜಿ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿ ರಂಗಸ್ವಾಮಿ ಅವರು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಶೋಭೆ ಕೊಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮತ್ತು ಮಾಧ್ಯಮದ ಮಿತ್ರರಿಗೆ ತಿಳಿಸುವುದೇನೆಂದರೆ, ಪ್ರಚಾರ ಆಗೋದು ನಿಮ್ಮಿಂದ, ಹೆಚ್ಚಾನೆಚ್ಚು ಪ್ರಚಾರ ಆಗೋದು ಮಾಧ್ಯಮದ ಮಿತ್ರರಿಂದ. ಮಾಧ್ಯಮದ ಮಿತ್ರರಿಗೂ ಹಾಗೂ ಎಲ್ಲ ಸಂಘಟನೆಯವರಿಗೂ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಜಮಖಂಡಿ ತಾಲೂಕಾ ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ತಿಳಿಸೋದೇನೆಂದ್ರೆ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಮಖಂಡಿ ತಾಲೂಕಾ ಬೀದಿ ಬದಿ ವ್ಯಾಪಾರಿಗಳ ಹಿತಾಭಿವೃದ್ಧಿ ಸಂಘ ವತಿಯಿಂದ 17 ಫೆಬ್ರವರಿ ಹಾಗೂ 18 ಫೆಬ್ರವರಿ 2026ರಂದು ಬೃಹತ್ ಸಮಾವೇಶ ಹಾಗೂ ದಿನಾಚರಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಜಮಖಂಡಿ ಬಸವ ಭವನದಲ್ಲಿ ಈ ಕಾರ್ಯಕ್ರಮ ಪ್ರತಿ ವರ್ಷದಂತ ನಡೀತಾ ಇದೆ. ಈ ವರ್ಷ ಕೂಡ ನಮ್ಮ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. 17ನೇ ತಾರೀಕು ನಮ್ದು ಬೃಹತ್ ಬೈಕ್ ರ್ಯಾಲಿ ಇರುತ್ತದೆ. ಆ ಬೈಕ್ ರ್ಯಾಲಿ ಮುಖಾಂತರ ನಾವೆಲ್ಲ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಅವೇರ್ನೆಸ್ ಮೂಡಿಸೋ ಕಾರ್ಯಕ್ರಮ ಮಾಡಿ, ತದನಂತರ 18ನೇ ತಾರೀಕು ವೇದಿಕೆ ಪ್ರೋಗ್ರಾಮ್ ಹಾಗೂ ದೊಡ್ಡ ಪ್ರಮಾಣದಲ್ಲಿ ಒಂದು ರ್ಯಾಲಿ ನಡೆಯುತ್ತೆ ಪ್ರತಿ ಮಾರ್ಕೆಟ್ ಮಾರ್ಗವಾಗಿ ಹಾಗೂ ಎಜೆ ದೇಸಾಯಿ ಸರ್ಕಲ್ನಿಂದ ಬಸವ ಭವನವರೆಗೆ. ಇದು ಬೆಳಿಗ್ಗೆ 8 ಗಂಟೆಗೆ ರ್ಯಾಲಿ ಇರುತ್ತದೆ. ತದನಂತರ ವೇದಿಕೆ ಪ್ರೋಗ್ರಾಮ್ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಈ ವೇದಿಕೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಹಾಗೂ ಕೋಆರ್ಡಿನೇಟರ್ ಆದಂತ ಅರವಿಂದ್ ಸಿಂಗ್ ಜಿ ಇದು ವಿಶೇಷ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತದನಂತರ ನಮ್ಮ ರಾಜ್ಯಾಧ್ಯಕ್ಷರಾದಂತ ಡಾಕ್ಟರ್ ಸಿ ರಂಗಸ್ವಾಮಿ ಪ್ರತಿ ವರ್ಷದಂತೆ ಅವರು ಕೂಡ ನಮಗೆ ಮಾರ್ಗದರ್ಶನ ಮಾಡಲಿ ಬಂದಿರ್ತಾರೆ. ಉಪಾಧ್ಯಕ್ಷರಾದಂತ ಪೌಡೆಪ್ಪ ಚಲವಾದಿ, ಮಹಿಳಾ ಅಧ್ಯಕ್ಷರಾದಂತ ಕಾವ್ಯಶ್ರೀ ಮೇಡಮ್, ಸವಿತಾ ಚಲವಾದಿ, ಗುರು ಸಾವಂತ್ ಅವರು, ಸಲ್ಮಾ ಶೇಖ್ ಅವರು, ಹಾಗೂ ನಮ್ಮ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು, ಉಪಾಧ್ಯಕ್ಷರು ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರತಿ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವುದೇ ರೀತಿ ಸಮಸ್ಯೆ ಆಗಲಿ, ತಮ್ಮ ಕುಂದುಕೊರತೆ ಏನೋ ಸಮಸ್ಯೆಗಳು ಇದ್ರಂದ್ರೆ ತಾವು ಇವ್ರ ಕಾರ್ಯಕ್ರಮದಲ್ಲಿ ಬಂದು ಅದರ ಸದುಪಯೋಗ ಪಡ್ಕೋಬೇಕು ಹಾಗೂ ತಮ್ಮ ಸಮಸ್ಯೆಗಳನ್ನ ಪರಿಹಾರಗೊಳಿಸ್ಕೋಬೇಕಾಗಿ ನಮ್ಮ ಜಮಖಂಡಿ ತಾಲೂಕಾ ಬೀದಿ ಬದಿ ವ್ಯಾಪಾರಿ ವತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವಲ್ಲ, ಈ ಕಾರ್ಯಕ್ರಮದಲ್ಲಿ ಬಂದು ತಾವು ಭಾಗಿಯಾಗಿ ತಮ್ಮ ಸಮಸ್ಯೆಗಳನ್ನ ಪರಿಹಾರಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತೇವೆ. ಈ ಕಾರ್ಯಕ್ರಮದಲ್ಲಿ ತಾವು ಎಲ್ಲ ಪತ್ರಕಾರ ಬಂಧುಗಳು ಕೂಡ ಭಾಗಿಯಾಗಿ ನಮ್ಮ ಈ ಕಾರ್ಯಕ್ರಮ ಪ್ರಚಾರ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು. ಯಾಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಸಾರ ಆಗಕ್ ಮೇನ್ ಕಾರಣ ತಾವು ಇರ್ತೀರಾ. ಮತ್ತು ಇದು ಬಡವ್ರ ಜನರದು ಕಾರ್ಯಕ್ರಮ. ಪ್ರತಿಯೊಬ್ಬರು ಬಡವ್ರ ಜನರಿಗೆ ಯಾವುದೇ ಸಮಸ್ಯೆ ಇರುತ್ತಲ್ಲ, ಆ ಟೈಮಲ್ಲಿ ಪ್ರತಿಯೊಬ್ಬರು ಪ್ರೆಸ್ ರಿಪೋರ್ಟರ್ ಆಗಲಿ ನಮ್ಮ ಮಾಧ್ಯಮ ಮಿತ್ರಗಳು
ಬಹಳ ಸಹಾಯ ನೀಡ್ತಿದ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಪ್ರಚಾರ ಮಾಡಬೇಕು ಮತ್ತು ಎಲ್ಲ ಬಡವರು ಜನರಿಗೆ ಇದು ಅನುಕೂಲ ಮಾಡಿಕೊಡಬೇಕಾಗಿ ಈ ಕಾರ್ಯಕ್ರಮ ಮುಖಾಂತರ ತಮ್ಮ ಎಲ್ಲರಿಗೆ ಆಹ್ವಾನ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.